ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ಎಂಪಿ ಯೋಧಾಸ್ ತಂಡದ ದಿವಿಶ್ ಗೌಡ. ಲೆಫ್ಟ್ ರೈಡರ್ 7 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ಯಾವ ರೀತಿಯಾದಂತಹ ಪ್ರದರ್ಶನವನ್ನು ಎರಡು ತಂಡದ ಆಟಗಾರರು ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಶ್ರೀ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಚಂದ್ರಪಟ್ಟಣ ಇವರ ಆಶ್ರಯದಲ್ಲಿ ಬಾಹುಬಲಿ ಕಬಡ್ಡಿ ಚಾಂಪಿಯನ್ಶಿಪ್ 2024 ಈ ಪ್ರಥಮ ದಿನದ ಪಂದ್ಯಗಳು ಅತ್ಯಂತ ರೋಚಕವಾಗಿ ಸಾಗ್ತಾ ಇದೆ. 12 ತಂಡಗಳು, 12 ತಂಡಕ್ಕೂ ಕೂಡ ಫ್ರಾಂಚೈಸಿಗಳನ್ನ ಕಾಣಬಹುದು. ಸೋಮ, ಇದು ಶಿವಮೊಗ್ಗದ ಸೋಮ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ. ಇಟ್ಸ್ ಅ ಡೂ ಆರ್ ಡೈ. ಶಿವಾನಂದ್ ಕೂಡ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿರುವಂತಹ ಆಟಗಾರ. ಶಿವಾನಂದ್ ಅವರಿಗೆ ಮಾತು ಬರೋದಿಲ್ಲ, ಕಿವಿ ಕೇಳೋದಿಲ್ಲ, ಆದ್ರೂ ಕಬಡ್ಡಿಯಲ್ಲಿ ಅವರ ಸಾಧನೆ ಯಾವುದಕ್ಕೂ ಕಡಿಮೆ ಇಲ್ಲ. ನಿಜವಾಗ್ಲೂ ಶಿವಾನಂದ್ ಅವರಿಗೆ ಜೋರ ಚಪ್ಪಾಳೆ ಬರಲಿ. ಸಾಕಷ್ಟು ಪ್ರಯತ್ನ ಇತ್ತು, ಅದ್ಭುತವಾದಂತಹ ಒಂದು ಟ್ಯಾಕಲ್. ಮುಂದಿನ ಪಂದ್ಯ ಬೆಂಗಳೂರು ಅರ್ಬನ್ ವರ್ಸಸ್ ಬಾಗಲಕೋಟೆ. ಎರಡು ತಂಡದ ನಾಯಕರು ನಿಮಗಿದು ಪ್ರಥಮ ಕರೆ. ದಿನಗಳಲ್ಲಿ ಅದ್ಭುತವಾಗಿ ಗುರುತಿಸಿಕೊಂಡು ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸ್ತಾನೆ. ಆತನ ಎತ್ತರವೂ ಕೂಡ ಸಾಕಷ್ಟು ಕಬಡ್ಡಿಯಲ್ಲಿ ಲಾಭದಾಯಕ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನವೀನ್ ಚೀತಾ ಎಂಪಿ ಯೋಧಾಸ್ ತಂಡದ ಯುವ ಆಟಗಾರ. ಶಿವಮೊಗ್ಗ ತಂಡದ ಲೆಫ್ಟ್ ಕವರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ವಿಜಿಜಿಪ್ನ ಯುವ ದಾಳಿಗಾರ ಜರ್ಸಿ ನಂಬರ್ 7. ಈ ಪಂದ್ಯಾವಳಿಯನ್ನು ಕೂಡ ವಿಜಿಯು ಜಿಪ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವನ್ನು ಕೂಡ ಮಾಡಲಾಗ್ತಾ ಇದೆ. ಥರ್ಡ್ ರೈಡ್. ಇಟ್ಸ್ ಎ ಡೂ ಆರ್ ಡೈ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದ್ರೆ 3ನೇ ರೈಡ್ ಡಿಸೈಡ್ ರನ್ ಆಗಿರುತ್ತೆ. ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ನಂದೀಶ್ ಕೂಡ ಒಬ್ಬ ಅದ್ಭುತವಾದಂತಹ ಆಲ್ರೌಂಡರ್ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ನಂದೀಶ್ ಕೂಡ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಬೆಂಗಳೂರಿನ ಒಬ್ಬ ಹೆಮ್ಮೆಯ ಆಟಗಾರ. 4-3 ಪಂದ್ಯ, 1 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ. ಸಾಕಷ್ಟು ವೇಗದ ದಾಳಿಯಾಗಿತ್ತು ಲೆಫ್ಟ್ ಕಾರ್ನರ್ ಭಾಗದಲ್ಲಿ. ಚೇತನ್ ಸಾಕಷ್ಟು ವೇಗದ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮಾಡೋದಕ್ಕೆ ಮುಂದೆ ಆದರೂ ಸರಿಯಾದ ಸಮಯಕ್ಕೆ ಆ ವೇಗಕ್ಕೆ ಕಡಿವಾಣವನ್ನು ಹಾಕಿದಾನೆ ಚೇತನ್. 4 ಈಚ್. ಮತ್ತೆ ದಾಳಿಯಲ್ಲಿ ಶಿವಾನಂದ. ಶ್ರೀ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಚಂದ್ರಪಟ್ಟಣ ಇವರ ಆಶ್ರಯದಲ್ಲಿ ಬಾಹುಬಲಿ ಕಪ್ 2024ನ ಪ್ರಥಮ ದಿನದ ಪಂದ್ಯಗಳು ಅತ್ಯಂತ ಸುಂದರವಾಗಿ ರೋಮಾಂಚನಕಾರಿಯಾಗಿ ಪಂದ್ಯಗಳು ಸಾಗಿ ಬರ್ತಾ ಇದೆ. ಸುಮಾರು 12 ತಂಡಗಳು ನಮ್ಮ ಕರ್ನಾಟಕ ರಾಜ್ಯದ ಹೆಸರಾಂತ ಕಬಡ್ಡಿಯ ತಾರೆಯರು ಈ ಬಾರಿ. ಹೇ ಪ್ರಭು,
ये क्या हुआ? Third right. It's a 2-out tie. ಮತ್ತೆ ದಾಳಿಯಲ್ಲಿ ಯುವ ದಾಳಿಗಾರ ಚೇತನ್ 5-4 ಪಂದ್ಯ 1 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಶಿವಮೊಗ್ಗ ತಂಡದ ಆಟಗಾರರಿಂದ. ಶ್ರೀ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ನ ನಮ್ಮೆಲ್ಲ ಪದಾಧಿಕಾರಿಗಳ ಸುಮಾರು ತಿಂಗಳುಗಳ ಒಂದು ಪರಿಶ್ರಮ. ನಂದೀಶ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರು ಹಾಗೆ ಶ್ರೀಯುತ ರವಿ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಥರ್ಡ್ ರೈಟ್. ಇಟ್ಸ್ ಅ 2-out tie. ಮಾಡು ಇಲ್ಲವೇ ಮಡಿ. ನವೀನ್ ಚೀತಾ 6-5. ಬೇಡವಾದಂತ ಹಿಡಿತ. 2-out tie ರೈಡ್ ನಲ್ಲಿ ಸಾಮಾನ್ಯವಾಗಿ ದಾಳಿಗಾರನಿಗೆ ಒತ್ತಡ ಇರುತ್ತೆ. ಥರ್ಡ್ ರೈಟ್. ಶಿವಮೊಗ್ಗ ಜಿಲ್ಲಾ ತಂಡಕ್ಕೂ ಕೂಡ ಮಾಡು ಇಲ್ಲವೇ ಮಡಿ. ನಂದೀಶ್ ಅವರಿಂದ ಮಿಸ್ಟೇಕ್. ಡಿಸೈಡ್ ರೈಡ್ ನಲ್ಲಿ ನಾನಾಗ್ಲೇ ಹೇಳಿದೆ ದಾಳಿಗಾರನಿಗೆ ಒತ್ತಡ ಇರುತ್ತೆ, ಆದರೆ ಇಲ್ಲಿ ಹಿಡಿತಗಾರನೇ ಟ್ಯಾಕಲ್ಗೆ ಮುಂದಾಗಿ ಒಂದು ಅಂಕವನ್ನ ಎದುರಾಳಿ ತಂಡಕ್ಕೆ ಸುಲಭವಾಗಿ ಬಿಟ್ಕೊಡ್ತಾ ಇದ್ದಾರೆ. ಸಾಂಗ್ಗಳನ್ನ ಪ್ಲೇ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದಾವೆ, ಆದ್ರೆ ಮ್ಯಾಚ್ ನಡೆಯುವಾಗ ಬೇಡ. ನವೀನ್ ಚೀತಾ ಎಂಪಿ ಯೋಧಾಸ್ ತಂಡದ ಒಬ್ಬ ಅನುಭವಿ ಆಟಗಾರ. 4 ಡಿಫೆನ್ಸ್ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮಾದೇಗೌಡ. ಮತ್ತೆ ದಾಳಿಯಲ್ಲಿ ಶಿವಮೊಗ್ಗ ತಂಡದ ಸೋಮ, ಡೆಡ್ಲಿ ಸೋಮ. ಉತ್ತಮವಾದಂತಹ ಆಂಕಲ್ ಹೋಲ್ಡ್ ಕೃಷ್ಣ. ಥರ್ಡ್ ರೈಟ್. ಇಟ್ಸ್ ಅ 2-out tie. ಮಾಡು ಇಲ್ಲವೇ ಮಡಿ. ಶಿವಾನಂದ ಸುಪಟಕ್ಕೆ ಲಾನ್ ಆಗಿದೆ. ಸಾಕಷ್ಟು ವೇಗದ ದಾಳಿ. Third right. It's a 2-out tie. ಮಾಡು ಇಲ್ಲವೇ ಮಡಿ. ಅಂಕವನ್ನ ಪಡೆಯಲೇಬೇಕಾದ ಒತ್ತಡ. ನಂದೀಶ್ ಮತ್ತೊಮ್ಮೆ ಮಿಸ್ಟೇಕ್. 10-8 2 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ. ಟೀಮ್ ವಿಜಯಂ ಜಿಪ್ ರೈಟ್ ಕಾರ್ನರ್ ಭಾಗದಿಂದ ಅತ್ಯುತ್ತಮವಾದಂತಹ ಆಂಕಲ್ ಹೋಲ್ಡ್. ಪ್ರಥಮಾರ್ಧದ ಕೊನೆಯ ಕ್ಷಣದಲ್ಲಿ ಶಿವಮೊಗ್ಗ ತಂಡದ ಆಟಗಾರರು 3 ಅಂಕದ ಮುನ್ನಡೆಯನ್ನ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. 11-8 in favor of ಹನ್ನೊಂದು 8 ಪಂದ್ಯ ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಶಿವಮೊಗ್ಗ ತಂಡದ ವಿಜುವಲ್ ಜಿಪ್ ತಂಡದ ನೀಡಖೇದ ಆಟಗಾರ 11-8 ಪಂದ್ಯ 3 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ
ತಂಡ ಇದೆ. ಮತ್ತೆ ದಾಳಿಯಲ್ಲಿ ನವೀನ್ ಚೀತಾ, 6 ಆಟಗಾರ ನಡುವೆ ಲೆಫ್ಟ್ ರೈಡರ್ ಬ್ಯಾಕ್ ಹೋಲ್ಡ್ ಮಾಡುವಂತ ಪ್ರಯತ್ನ, ಅದ್ಭುತವಾದಂತಹ ಒಂದು ಬ್ಯಾಕ್ ಹೋಲ್ಡ್. 12-8 in favor of Visual Zip. Deadly Soma. ಅದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಎಂಪಿ ಯೋಧಾಸ್ ತಂಡಕ್ಕೆ. ಹಾಗೆ 1+2 3 ಪಾಯಿಂಟ್ ವಿಜುವಲ್ ಜಿಪ್. ಇದೀಗ ಮತ್ತೆ ದಾಳಿಯಲ್ಲಿ ಡೆಡ್ಲಿ ಸೋಮಾ. ನೀಳು ಕಾಯ್ದ ಆಟಗಾರ ತನ್ನ ಎತ್ತರವನ್ನ ಇಲ್ಲಿ ಸಾಕಷ್ಟು ಲಾಭದಾಯಕವಾಗಿ ಪಡ್ಕೊಳ್ತಾ ಮತ್ತೆ ರೈಟ್ ಕಾರ್ನರ್ ಭಾಗದಲ್ಲಿದ್ದ ಆಟಗಾರನನ್ನು ಔಟ್ ಮಾಡುವಲ್ಲಿ ಯಶಸ್ವಿ ಆದ್ರು. Third right, it's a 2-all tie. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಚೇತನ್ 29. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ರೈಟ್ ಕಾರ್ನರ್ ಭಾಗದಿಂದ ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಮುಂದಾದ್ರು. ಥರ್ಡ್ ರೈಟ್, ಇಟ್ಸ್ ಎ 2-all tie. 20-10 10 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ. ಮತ್ತೆ ನಿರ್ಣಾಯಕರಿದ್ದಾರೆ. 20-11 9 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ. ಹರ್ಷ ನಾಯಕ್ ಎಂಪಿ ಯೋಧಾಸ್ ತಂಡದ ಯುವ ದಾಳಿಗಾರ. ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್. ಇಪ್ಪತ್ತು 12 ಪಂದ್ಯ. 8 ಅಂಕದ ಮುನ್ನಡೆಯಲ್ಲಿ ವಿಜುವಲ್ ಜಿಪ್. ಪ್ರವೀಣ್ 12. ಹರ್ಷ ನಾಯಕ್ ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಅತ್ಯುತ್ತಮವಾದಂತಹ ಒಂದು ಆಂಕಲ್ ಹೋಲ್ಡ್. ಥರ್ಡ್ ರೈಟ್, ಇಟ್ಸ್ ಎ 2-all tie. ದಾಳಿಯಲ್ಲಿ ಡೆಡ್ಲಿ ಸೋಮನಾಥ್. ಬಂಧನ ಚೇತನ್. ಇಪ್ಪತ್ತೊಂದು 13 ದಾಳಿಯಲ್ಲಿ ಚೇತನ್. ನಾಲ್ಕು ಆಟಗಾರ ನಡುವ
22-13 ವಿಜುವಲ್ ಜಿಪ್ ತಂಡದ ಪರವಾಗಿ. ನವೀನ್ ಚೀತಾ ಐದು ಆಟಗಳ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಎಂಡ್ಲೈನ್ ಗೇಮ್ಗೆ ಮುಂದಾಗಿರುವಂತಹ ವಿಜುವಲ್ ಜಿಪ್ ಶಿವಮೊಗ್ಗ. ಶರಣಾಗತನಾಗಿದ್ದಾನ. Bangalore Urban District versus Bagalkote District. Please get ready. ಬೆಂಗಳೂರು ನಗರ ವಿರುದ್ಧ ಬಾಗಲಕೋಟೆ ತಂಡದ ನಾಯಕರು, ನಿಮಗಿದು ಅಂತಿಮ ಕರೆ. ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಆಗಮಿಸಿ. ಲೀಗ್ ಹಂತದ ಸಾಕಷ್ಟು ಪಂದ್ಯಗಳು ನಡೀಬೇಕಾಗಿರೋದ್ರಿಂದ ಪ್ರಥಮ ದಿನದಲ್ಲಿ ಸಾಧ್ಯ ಆದಷ್ಟು ಪಂದ್ಯಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಎಲ್ಲ ತೀರ್ಪುಗಾರರು ಪ್ರಥಮ ದಿನದ ಪಂದ್ಯಗಳನ್ನು ಸಾಕಷ್ಟು ಸಾಧ್ಯವಾದಷ್ಟು ಮುಕ್ತಾಯಗೊಳಿಸಬೇಕಾಗಿದೆ. ಅದ್ಭುತವಾದಂತಹ ಟ್ಯಾಕಲ್. ಎಂಪಿ ಯೋಧಾಸ್ ತಂಡದ ದಾಳಿಯ ವಿಭಾಗದಲ್ಲಿ ಯಾವುದೇ ರೀತಿಯಾದ ಸಕ್ಸಸ್ಫುಲ್ ಪಾಯಿಂಟ್ಗಳು ಕಂಡು ಬರ್ತಾ ಇಲ್ಲ. ಥರ್ಡ್ ರೈಟ್, ಇಟ್ಸ್ ಎ ಡೂ ಆರ್ ಡೈ. बोथ टीम कैप्टन लास्ट 4 मिनट्स टू गो. आखिरी 4 मिनट का खेल अभी बाकी है. 24-13 ಸಾಕಷ್ಟು ಬೇಗದ ದಾಳಿ. ರಿವರ್ಸ್ ಕಿಕ್ ಮಾಡುವಂತ ಪ್ರಯತ್ನ ಕೂಡ ಅಂಕಕ್ಕಾಗಿ ಪ್ರಯತ್ನ. ಟಚ್ ಆಯ್ತು, ಕ್ರಾಸ್ ಆಗಿಲ್ಲ. ಉತ್ತಮವಾದಂತಹ ನಿರ್ಣಯ ಕೂಡ ಇಲ್ಲಿ ತೀರ್ಪುಗಾರರಿಂದ. ಉತ್ತಮವಾದಂತಹ ಟ್ಯಾಕಲ್ ಚೇತನ್ ರವರಿಂದ. ಕೊನೆಯ ಕ್ಷಣದಲ್ಲಿ ಈ ಪಂದ್ಯದ ಪಾಯಿಂಟ್ಸ್ ನ ಒಂದು ಲೀಡ್ ಅನ್ನ ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ಎಂಪಿ ಯೋಧಾಸ್. ಚೇತನ್ ರೀಚಿಂಗ್ ಫ್ರಮ್ ಔಟ್ಸೈಡ್, ರೈಡರ್ ಇಸ್ ಔಟ್. ಒಂದು ಅದ್ಭುತವಾದಂತಹ ನಿರ್ಣಯ. ಇಪ್ಪತ್ತೈದು 17 ಎಂಪಿ ಯೋಧಾಸ್ ತಂಡದ ಆಟಗಾರರು ಈ ಬಾರಿ ರೈಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಟ್ಯಾಕಲ್. ವೇಗದ ದಾಳಿಗಾರನಿಗೆ ಇಲ್ಲಿ ಕಡಿವಾಣವನ್ನು ಹಾಕಿದ್ರು. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 26-17 ಇನ್ ಫೇವರ್ ಆಫ್ ವಿಜುವಲ್ ಜಿಪ್. ಮುಂದಿನ ಪಂದ್ಯಕ್ಕಾಗಿ ಈಗಾಗಲೇ ಅಂತಿಮ ಕರೆ ಕೊಟ್ಟಾಗಿದೆ. ಬ್ಯಾಂಗ್ಳೂರ್ ಅರ್ಬನ್ ವರ್ಸಸ್ ಬಾಗಲಕೋಟೆ. ಡುಬ್ಕಿ ಅದ್ಭುತವಾದಂತಹ ಒಂದು ಎಸ್ಕೇಪ್. ಚೈನ್ ಟ್ಯಾಕಲ್ ನ ಪ್ರಯತ್ನ ಇತ್ತು. ಅವತ್ತು ಚೈನ್ ಟ್ಯಾಕಲ್ ಅನ್ನು ಭೇದಿಸಿಕೊಂಡು ಅಂಕದ ಸೇರ್ಪಡಾಗಿದೆ ವಿಜುವಲ್ ಜಿಪ್ ತಂಡಕ್ಕೆ. ಇಪ್ಪತ್ತೊಂಬತ್ತು 17 ವಿಜುವಲ್ ಜಿಪ್ ತಂಡದ ಪರವಾಗಿ ಸೂಪರ್ ಟೆಕ್ಕಲ್ ಆನ್ ಆಗಿದೆ. 3 ಆಟಗಾರರ ನಡುವೆ ಲೆಫ್ಟ್ ಕಾರ್ನರ್ ನಲ್ಲಿ ಚೇತನ್, ರೈಟ್ ಕಾರ್ನರ್ ನಲ್ಲಿ ನಂದೀಶ್.
ಎಸ್ ಪರ್ಶೂಟ್ಗೆ ಇಲ್ಲಿ ಅವಕಾಶ ಕೂಡ ನೆರವೇರಿಸ್ತಾ ಇದ್ದಾರೆ. 5 ಆಟಗಳ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಈ ಪಂದ್ಯ ಕೂಡ ಮುಕ್ತಾಯ ಆಗ್ತಾ ಇದೆ. 30-19 11 ಅಂಕದ ಅಂತರದೊಂದಿಗೆ ವಿಜುವಲ್